ಲಕ್ಕುಂಡಿಯಲ್ಲಿ ದಿನಕ್ಕೊಂದು ವಸ್ತುಗಳು ಪತ್ತೆಯಾಗ್ತಾನೆ ಇದೆ. ಮೊನ್ನೆ ಶಿವಲಿಂಗದ ಪೀಠ, ನಿನ್ನೆ ಶಿವಲಿಂಗ, ಇವತ್ತು ಲೋಹದ ಗಂಟೆ. ಹೀಗೆ ದಿನಕ್ಕೊಂದು ಅಚ್ಚರಿಯ ವಸ್ತುಗಳು ಸಿಕ್ತಿರೋ ಹೊತ್ತಲ್ಲೇ ಸ್ವಾಮೀಜಿಯೊಬ್ಬರು ಹಂಗಾಮ ಎಬ್ಸಿದ್ದಾರೆ. ಈ ಜಗತ್ತಿಗೆ 1,000 kg ಒಂದು ಬಂಗಾರದ ಮೂರ್ತಿ ಐತಿ. ನಿಧಿ ಸಿಕ್ಕ ಲಕ್ಕುಂಡಿ ಗ್ರಾಮ ನಿಗೂಢತೆಗಳನ್ನ ಹೊದ್ದು ಮಲಗಿದಂತೆ ಕಾಣ್ತಿದೆ. ಮಡಿಕೆಯಲ್ಲಿ ಬಂಗಾರ ಸಿಕ್ಕಿದ್ದೇ ಸಿಕ್ಕಿದ್ದು ದಿನಕ್ಕೊಂದರಂತೆ ಅಚ್ಚರಿಯ ಬೆಳವಣಿಗೆಗಳಾಗ್ತಿವೆ. ಮೊನ್ನೆ ಶಿವಲಿಂಗ ಪೀಠ ಪತ್ತೆಯಾಗಿತ್ತು. ಅದರ ಬೆನ್ನಲ್ಲೇ ಚಿಕ್ಕ ಗಾತ್ರದ ಶಿವಲಿಂಗವೂ ಕಣ್ಣಿಗೆ ಬಿದ್ದಿತ್ತು. ನಿನ್ನೆ ದೇಗುಲದ ಮುಂದೆ ಉತ್ಖನನ ಕಾರ್ಯ ಶುರು ಮಾಡ್ತಿದ್ದಂತೆಯೇ ನಾಗಸರ್ಪವೊಂದು ಪ್ರತ್ಯಕ್ಷವಾಗಿತ್ತು. ಇದು ಇಡೀ ಊರಿನವರನ್ನ ಬೆಚ್ಚಿ ಬೀಳಿಸಿತ್ತು. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಮತ್ತಷ್ಟು ಅಚ್ಚರಿಯ ಸಂಗತಿಗಳು ಸೃಷ್ಟಿಯಾಗ್ತಿವೆ. 4ನೇ ದಿನದ ಉತ್ಖನನ ಕಾರ್ಯದಲ್ಲೂ ಹಲವು ವಸ್ತುಗಳು ಪತ್ತೆಯಾಗಿವೆ. ಇದೆಲ್ಲದರ ಮಧ್ಯೆ ಸ್ವಯಂ ಘೋಷಿತ ಸ್ವಾಮೀಜಿಯೊಬ್ಬರು ಉದ್ಭವವಾಗಿದ್ದಾರೆ. ನಿಂತಲ್ಲೇ ದೇವರನ್ನ ಕರೆಸ್ತೀನಿ ಅಂತ ಫುಲ್ ಹಂಗಾಮ ಎಬ್ಬಿಸಿದ್ದಾರೆ. ಈ ಜಗತ್ತಿಗೆ 1,000 kg ಒಂದು ಬಂಗಾರದ ಮೂರ್ತಿ ಐತಿ. ಉತ್ಖನನದ ಜಾಗದಲ್ಲಿ ಸ್ವಾಮೀಜಿ ಹೈಡ್ರಾಮಾ. ಈತ ನಿಂತ ಜಾಗದಲ್ಲಿದ್ದಂತೆ 1000 kg ಚಿನ್ನ. ಲಕ್ಕುಂಡಿಯಲ್ಲಿ ಸತತ 4 ದಿನದಿಂದ ಉತ್ಖನನ ನಡೆಯುತ್ತಿದೆ. ಅಲ್ಲಿ ಚಿನ್ನ ಸಿಗುತ್ತೆ, ಇಲ್ಲಿ ಚಿನ್ನ ಸಿಗುತ್ತೆ ಅಂತ ಜನ ಕಣ್ಣರಳಿಸಿ ನೋಡ್ತಿದ್ದಾರೆ. ಇಂಥ ಹೊತ್ತಲ್ಲಿ ಸ್ವಯಂ ಘೋಷಿತ ಸ್ವಾಮೀಜಿಯ ಉದ್ಭವವಾಗಿದೆ. ಏಕಾಏಕಿ ಉತ್ಖನನ ಮಾಡೋ ಜಾಗದಲ್ಲಿ ಕಾಣಿಸಿಕೊಂಡವ ಬಾಯಿ ಮಾತಲ್ಲೇ ಬಂಗಾರದ ಖಜಾನೆ ತೋರಿಸಿದ್ದಾರೆ. ಈತ ಹೇಳೋದು ಕೇಳ್ತಿದ್ರೆ ಎಲ್ಲಿಂದ ನಗ್ಬೇಕೋ ಒಂದೂ ಗೊತ್ತಾಗಲ್ಲ. ಯಾಕಂದ್ರೆ ಕೈಯಲ್ಲಿ ಗಜಲಿಂಬೆ ಹಿಡ್ಕೊಂಡು 4 ಹೆಜ್ಜೆ ತಿರುಗ್ತಾನೆ. ಆಮೇಲೆ ನಾನು ನಿಂತ ಜಾಗದಲ್ಲೇ 1000 kgಯ ಚಾಮುಂಡಿ ಚಿನ್ನದ ಮೂರ್ತಿ ಇದೆ. ಇಲ್ಲಿ ಅಗೆದ್ರೆ ಚಿನ್ನದ ರಾಶಿಯೇ ಸಿಗುತ್ತೆ ಅಂತ ರೈಲು ಬಿಟ್ಟಿದ್ದು. ಈ ಜಗದಾಗೈತಲ್ಲ, ಇಲ್ಲೇ ಒಂದು ಈ ಜಗದಾಗ ಮೂರ್ತಿ ಐತಿ. ಇಲ್ಲಿ ಮೂರ್ತಿ ಈ ಜಗದಾಗ ಏನೈತಿ ಅನ್ನೋದು ನೀವು ತಿಳ್ಕೊಂಡಿದ್ದನೈತಲ್ಲ ಮುಂದುವರಿಸ್ಬೇಕು. ಆದ್ರೆ ಈ ಜಗದಾಗ ಐತಲ್ಲ ಯಾರು ಬರ್ತಕ್ಕದ್ದಲ್ಲ. ಇದನ್ನೇ ತೆಗಿಸ್ಬೇಕಾದ್ರೆ ಹೇಳ್ತೀನಿ. ಇಲ್ಲೇನಪ್ಪ ಅಂದ್ರೆ ಒಂದು ಲೆಕ್ಕಕ್ಕೆ 1,000 kg ಒಂದು ಬಂಗಾರದ ಮೂರ್ತಿ ಐತಿ. ಇಲ್ಲಿ ಅದು ಯಾರಿಗೆ ಐತಲ್ಲ ದಕ್ಕುದಿಲ್ಲ. ಆದ್ರೆ ಕಣ್ಣಿಗೆ ಕಂಡ್ರು ಐತಲ್ಲ, ಅದು ಮುಟ್ಟಿದ್ರೆ ಐತಲ್ಲ ಇಡೀ ಜಗತ್ತಿಗೆ ಐತಲ್ಲ 25 ವರ್ಷ ಮಳೆ ಹಾಕೋಂಗಿಲ್ಲ. ತೆಳಗಿಟ್ಕೊರಿ. ಈತನ ಹೆಸರು ಶಿವಯ್ಯ ಹಿರೇಮಠ ಅಂತ. ಈತ ಹೇಳ್ಕೊಳ್ಳೋ ಪ್ರಕಾರ ತಾನೊಬ್ಬ ಪವಾಡ ಪುರುಷನಂತೆ. ಜಗತ್ತಿನಲ್ಲಿರೋ ದೇವರೆಲ್ಲ ಈತನ ಕೈಯಲ್ಲೇ ಇದಾರಂತೆ. ನಿಂತ ಜಾಗದಲ್ಲೇ ದೇವರನ್ನ ಕರೆಸ್ತಾನಂತೆ. ಒಂಟಿ ಕಾಲಲ್ಲಿ ಗಿರಿಗಿಟ್ಲೆ ಹೊಡೆಯೋ ಈತ ಇಲ್ಲೇ ನಿಧಿ ಇದೆ, ಇಲ್ಲೇ ಬಂಗಾರದ ಖಜಾನೆ ಇದೆ ಅಂತ 8 ಆಣೆ ಭವಿಷ್ಯ ಹೇಳ್ತಿದ್ದಾನೆ. ಆದ್ರೆ ಇವನ ಬುರುಡೆ ಭವಿಷ್ಯವನ್ನ ಯಾರು ನಂಬ್ತಾರೆ ಹೇಳಿ? ನೋಡೋವರೆಗೂ ನೋಡಿದ ಊರಿನ ಜನ ಉತ್ಖನನ ಕಾರ್ಯದಿಂದ ಓಡಿಸಿದ್ದಾರೆ. ಇನ್ನು 4ನೇ ದಿನದ ಉತ್ಖನನ ಕಾರ್ಯದ ವೇಳೆ ಹಲವು ವಿಷಯಗಳು ಪತ್ತೆಯಾಗಿವೆ. ಕೊಡಲಿ ಆಕಾರದ ವಸ್ತುವೊಂದು ಸಿಕ್ಕಿದ್ದು, ಇದರ ಜೊತೆಗೆ ಕಲ್ಲಿನ ಆಯುಧ ಪತ್ತೆಯಾಗಿದೆ. ಹಾಗೆಯೇ ಲೋಹದ ಗಂಟೆಯೂ ಸಿಕ್ಕಿದ್ದು ಪುರಾತತ್ವ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಉತ್ಖನನ ಕಾರ್ಯ ಮಾಡ್ತಿರೋ ಕಾರ್ಮಿಕರು ಸಿಟ್ಟಿಗೆದ್ದಿದ್ದಾರೆ. ಒಂದು ದಿನಕ್ಕೆ 374 ರೂಪಾಯಿ ವೇತನ ಕೊಡ್ತಿದ್ದಾರೆ. ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋದ್ರೆ ಕೇವಲ 4 ಗಂಟೆಗೆ 374 ರೂಪಾಯಿ ಕೊಡ್ತಾರೆ. ಆದ್ರಿಲ್ಲಿ 10 ಗಂಟೆ ಕೆಲಸ ಮಾಡ್ತಿದ್ದೇವೆ, ಹೀಗಾಗಿ ನಮಗೆ 600 ರೂಪಾಯಿ ಸಂಬಳ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಎನರ್ಜಿ ಕೆಲಸಕ್ಕೆ ಹೋದ್ರೆ ನಮ್ಗೆ 374 ರೂಪಾಯಿ ಕೊಡ್ತಾರ್ರಿ. ಅದು ಕಂಟಿನ್ಯೂ ರೊಕ್ಕ ಬೀಳ್ತಾ ಇದೆ ರೀ. ಇದು ಸಾಲ್ತಾ ಇಲ್ಲ ರೀ ಪಗಾರ. ಅದು 2 ತಾಸಿಂದ್ರಿ ದುಡಿಮೆ. ಬೆಳಗ್ಗೆ 8 ಗಂಟೆಗೆ ಬರ್ತೀವಿ, 5 ಗಂಟೆಗೆ ಹೋಗ್ತೀವಿ. ಮನೇನ ಕೆಲಸ ಏನೂ ಆಗಲ್ರಿ. ನಮಗೆ ಪಗಾರನೂ ಗಿಟ್ತಾ ಇಲ್ಲ. ಇದು ನಮ್ಮ ಪಗಾರ ಸ್ವಲ್ಪ ಜಾಸ್ತಿ ಆಗಿ ಕೊಟ್ರೆ ಭಾಳ ಚಲೋ ಅನ್ಸುತ್ತೆ. ಬಟ್ನಲ್ಲಿ ನಿಧಿ ಸಿಕ್ಕ ಊರಲ್ಲಿ ದಿನಕ್ಕೊಂದು ವಸ್ತುಗಳು ಸಿಕ್ತಿದ್ದು ದಿನೇ ಕುತೂಹಲ ಕೆರಳಿಸ್ತಿರೋದು ಸುಳ್ಳಲ್ಲ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.